ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆಯಿತು ನಿಮ್ಮ ಜೊತೆ ಎಲ್ಲ ಲೈವಲ್ಲಿ ಮಾತಾಡಿ. ನನಗೆ ಟೆರಿಟೋರಿಯಲ್ ಆರ್ಮಿಯಲ್ಲಿ ಕಮಿಷನಿಂಗ್ ಆದಮೇಲೆ ನೀವೆಲ್ಲ ನನಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರಿ. ಎಲ್ಲ ಕಮೆಂಟ್ಸ್ಗೂ ಎಲ್ಲ ಮೆಸೇಜಸ್ಗೂ ನನಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ. ಮತ್ತು ಟೆರಿಟೋರಿಯಲ್ ಆರ್ಮಿ ಬಗ್ಗೆ ಹಲವಾರು ಡೌಟ್ಸ್ ಇದೆ ನಿಮಗೆ, ಯಾಕಂದರೆ ನನ್ನ ಹಲವಾರು ಜನ ಮೇಡಮ್ ಹೇಗೆ ಈ ಒಂದು ಎಕ್ಸಾಮ್ ಬರೆಯೋದು ಇದರ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಹಲವಾರು ಜನ ಅಂದರೆ ಪೊಲಿಟಿಕ್ಸ್ ಬಿಟ್ಬಿಡ್ತೀರಾ ಅಂತ ಕೇಳ್ತಾ ಇದ್ರಿ. ಹೇಗೆ ನೀವು ಪೊಲಿಟಿಕ್ಸಲ್ಲಿ ಆರ್ಮಿಯಲ್ಲಿ ಎರಡರಲ್ಲೂ ಇರೋದಕ್ಕೆ ಸಾಧ್ಯ ಅಂತ ಎಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಸ್ವಲ್ಪ ಬ್ಯುಸಿ ಇದೆ ಇಷ್ಟು ದಿನ, ಸೊ ನಿಮ್ಗಳ ಜೊತೆ ಎಲ್ಲ ಮಾತಾಡೋಕ್ಕಾಗಲಿಲ್ಲ, ಅದ್ರ ಬಗ್ಗೆ ಹೇಳೋಕ್ಕಾಗಲಿಲ್ಲ. ಸೊ ದಾಟ್ಸ್ ವೈ ಟೆರಿಟೋರಿಯಲ್ ಆರ್ಮಿ ಬಗ್ಗೆ ನಿಮಗೆ ಫಸ್ಟು ತಿಳಿಸಿ, ಅದರಲ್ಲಿ ನನ್ನ ರೋಲ್ ಏನು ಅಂತ ಕೂಡ ಹೇಳಿ, ನಾನು ಈ ಎಕ್ಸಾಮ್ ಹೇಗೆ ಬರೆದೆ, ನೀವು ಕೂಡ ಟೆರಿಟೋರಿಯಲ್ ಆರ್ಮಿಯ ಒಂದು ಭಾಗ ಆಗಬೇಕಂದ್ರೆ ಹೇಗೆ ಮಾಡ್ಬೋದು, ಇದು ಫುಲ್ ಟೈಮ್ ತಗೋಬೋದಾ, ಪಾರ್ಟ್ ಟೈಮ್ ಮಾತ್ರನಾ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೇಳೋಣ ಅಂತ ಈ ಒಂದು ಲೈವ್ ಮಾಡಿದೆ. ಸೊ ಈ ಎಕ್ಸಾಮ್ ಬಂದು ಆಲ್ಮೋಸ್ಟ್ ಪ್ರತಿ ವರ್ಷ ಕರೀತಾರೆ. ಜಸ್ಟ್ ಲೈಕ್ ಎನಿ ಅದರ್ ಆರ್ಮಿ ಆಫೀಸರ್ಸ್ಗೆ ಯಾವ ರೀತಿ ಎಕ್ಸಾಮ್ ಮಾಡ್ತಾರೋ ಅದೇ ರೀತಿ ಎನಿ ಗವರ್ಮೆಂಟ್ ಎಕ್ಸಾಮ್ ಥರ ಕಾಲ್ಫರ್ ಮಾಡ್ತಾರೆ. ಡೈರೆಕ್ಟರೇಟ್ ಜನರಲ್ ಆಫ್ ಟೆರಿಟೋರಿಯಲ್ ಆರ್ಮಿ ಕಾಲ್ಫರ್ ಮಾಡ್ತಾರೆ. ಟೆರಿಟೋರಿಯಲ್ ಆರ್ಮಿ ಬಂದು ಇಂಡಿಯನ್ ಆರ್ಮಿಯ ಒಂದು ಭಾಗ. ಈ ಎಕ್ಸಾಮ್ ಬಗ್ಗೆ ಮೊದಲು ಹೇಳಕ್ಕೆ ಇಷ್ಟಪಡ್ತೀನಿ. ಐ ಪಾರ್ಟಿಸಿಪೇಟೆಡ್ ಇನ್ 3 ರೌಂಡ್ಸ್. ಇದ್ದಿದ್ದು 12 ಪೊಸಿಷನ್ಸ್ ಪುರುಷರಿಗೆ ಮತ್ತು ಒಂದೇ ಒಂದು ಪೊಸಿಷನ್ ಹೆಣ್ಮಕ್ಳಿಗೆ ಅಂತ ನೋಟಿಫಿಕೇಷನಲ್ಲಿ ಇದ್ದಿದ್ದು. ಸೊ ದೇವರ ದಯದಿಂದ ಮತ್ತು ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ನನ್ನ ಹಾರ್ಡ್ ವರ್ಕ್ ಕೂಡ ಅದರಿಂದ ನನಗೆ ಸಿಕ್ತು. ಅದು ಆ ವರ್ಷ 2022ನೇ ಸಾಲಿಂದು. ಸೊ ರಿಸಲ್ಟ್ ಎಲ್ಲ ಬಂದು ಮೆಡಿಕಲ್ ಎಕ್ಸಾಮ್, ಫಿಸಿಕಲ್ ಟೆಸ್ಟ್ ಎಲ್ಲ ಆಗಿ ನನಗೆ ಕಾಲ್ ಲೆಟರ್ ಬಂದಿದೆ ಏಪ್ರಿಲಲ್ಲಿ. ಸೊ ಮೇ ತಿಂಗಳಲ್ಲಿ ನಾನು ಕಾಶ್ಮೀರ್ಗೆ ಹೋಗಿ 1 ತಿಂಗಳು ಟ್ರೈನಿಂಗ್ ಮುಗಿಸಿ ಲೆಫ್ಟಿನೆಂಟ್ ಆಗಿ ವಾಪಸ್ ಬಂದಿದ್ದೀನಿ. ಸೊ ಆ ಎಕ್ಸಾಮ್ ಏನಿತ್ತಂದರೆ, ಫಸ್ಟ್ ರೌಂಡ್ ಎಕ್ಸಾಮ್ ಬಂದು ರಿಟನ್ ಎಕ್ಸಾಮ್ ಇತ್ತು. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, 2 ಪೇಪರ್ ಇರುತ್ತೆ. ಒಂದು ಜನರಲ್ ಸ್ಟಡೀಸ್ ಜಸ್ಟ್ ಲೈಕ್ ಎನಿ ಅದರ್ ಎಕ್ಸಾಮ್, ಮತ್ತೊಂದು ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ. ನಿಮಗೆ ಗೊತ್ತಾಗುತ್ತೆ, ನೀವು ಕ್ವೆಶ್ಚನ್ ಪೇಪರ್ ಎಲ್ಲ ತೆಗೆದು ನೋಡ್ಬೋದು. ಅದನ್ನು ಪಾಸ್ ಆದಮೇಲೆ, ಸೊ ಫಸ್ಟ್ ರೌಂಡ್ ಪಾಸ್ ಆದೆ. ನಾನು ಯಾವಾಗ ಈ ಎಲೆಕ್ಷನ್ ಟೈಮಲ್ಲಿ ಓಡಾಡ್ತಿದ್ದೆ ಆ ಟೈಮಲ್ಲಿ ನಡೆದಿದ್ದು. ಆ್ಯಕ್ಚುಲಿ ರಿಟರ್ನ್ ಎಕ್ಸಾಮ್ ನಡೆದಿದ್ದು 2022 ಡಿಸೆಂಬರಲ್ಲಿ. ಮತ್ತು ನನ್ನ ಇಂಟರ್ವ್ಯೂ ಪುಣೆಯಲ್ಲಿ ನನ್ನ ಇಂಟರ್ವ್ಯೂ ಇತ್ತು, ಸೆಕೆಂಡ್ ರೌಂಡ್. ಅಲ್ಲಿ ಅರೌಂಡ್ 9 ಆರ್ಮಿ ಆಫೀಸರ್ಸ್, ಟಾಪ್ ಆರ್ಮಿ ಆಫೀಸರ್ಸ್ ಕೂತ್ಕೊಂಡು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ. ಅದು ನನ್ನ ಸೆಕೆಂಡ್ ರೌಂಡ್. ಅದಾಗಿದ್ದು ಯಾವತ್ತಂದರೆ, ರಾಜಾಜಿನಗರ ಟಿಕೆಟ್ ಅನೌನ್ಸ್ ಆಯಿತು. ತುಂಬ ಬೇಜಾರಲ್ಲಿದ್ದೆ. ಆಗಿ 2 ದಿನಕ್ಕೆ ನನ್ನ ಇಂಟರ್ವ್ಯೂ ಇತ್ತು ಪುಣೆಗೆ. ಬಟ್ ಸ್ಟಿಲ್ ಐ ಡಿಂಟ್ ಗಿವ್ ಅಪ್. ಹೋದೆ, ನಾನು ಇಂಟರ್ವ್ಯೂ ಕೊಟ್ಟೆ. ಐ ಆಮ್ ರಿಯಲಿ ಹ್ಯಾಪಿ. 2ನೇ ರೌಂಡು ಕೂಡ ಕ್ಲಿಯರ್ ಆಯಿತು. ಥರ್ಡ್ ರೌಂಡ್ ಏನಿತ್ತಲ್ವ, ಫಸ್ಟ್ 2 ರೌಂಡ್ ನಾನು ಕ್ಲಿಯರ್ ಮಾಡ್ತೀನಿ ನನಗೆ ಕಾನ್ಫಿಡೆನ್ಸ್ ಇತ್ತು. ಥರ್ಡ್ ರೌಂಡ್ ಬಂದು SSB ಅಂತ. ಸೊ ದಿಸ್ ಇಸ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಒಂದಿದೆ. ರೆಗ್ಯುಲರ್ ಆರ್ಮಿ ಆಫೀಸರ್ಸ್ ಆಗ್ಬೋದು, ಟೆರಿಟೋರಿಯಲ್ ಆರ್ಮಿ ಆಫೀಸರ್ಸ್ ಆಗ್ಬೋದು, ಪ್ರತಿಯೊಬ್ಬರು ಈ SSBನ ತಗೊಳ್ಳೇಬೇಕು. SSB ಅಂದರೆ 5 ದಿನ ಕಂಟಿನ್ಯೂಸ್ ಟೆಸ್ಟ್ ಮಾಡ್ತಾರೆ. ಇದು ಬಂದು ನಾನು ಹೋದ ಸೆಪ್ಟೆಂಬರಲ್ಲಿ ಭೋಪಾಲ್ಗೆ ಹೋಗಿದ್ದೆ. ಭೋಪಾಲ್ ಸೆಂಟರ್ ಸಿಕ್ಕಿತ್ತು. 5 ದಿನ ಕಂಟಿನ್ಯೂಸ್ ಆಗಿ ಫಸ್ಟ್ ಡೇ ಏನು ಮಾಡ್ತಾರೆ, ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾರೆ, ಗ್ರೂಪ್ ಡಿಸ್ಕಷನ್ ಅದು ಇದು ಎಲ್ಲ ಇರುತ್ತೆ. ನಂತರ ಸೆಕೆಂಡ್ ಡೇ ಬಂದು ಸೈಕಾಲಜಿ ಟೆಸ್ಟ್ ಇರುತ್ತೆ. ಸೈಕಾಲಜಿ ಟೆಸ್ಟ್ ಅಂದರೆ ಅದೇ ಸ್ವಲ್ಪ ಪಿಕ್ಚರ್ಸ್ ತೋರಿಸ್ತಾರೆ. ಅದನ್ನ ನೋಡಿದ ತಕ್ಷಣ ನಿಮಗೆ ತಲೆಗೆ ಏನು ಬರುತ್ತೆ, ಸ್ಟೋರೀಸ್ ಬರೀರಿ. ಅದು ಕಂಟಿನ್ಯೂಸ್ ಇರುತ್ತೆ. ಲೈಕ್ 3 ಮಿನಿಟ್ಸ್ 30 ಸೆಕೆಂಡ್ಸ್ ಫೋಟೋ ತೋರಿಸ್ತಾರೆ, 3 ಮಿನಿಟ್ಸಲ್ಲಿ ಬರೀಬೇಕು ಕತೆ. ಸೊ ಅದರಲ್ಲಿ ಆ್ಯಕ್ಚುಲಿ ನೀವು ಯೋಚನೆ ಮಾಡೋ ರೀತಿ ಆ ಸೈಕಾಲಜಿಸ್ಟ್ಗೆ ಗೊತ್ತಾಗುತ್ತೆ. ಮತ್ತು ಒಂದು ಇನ್ಸ್ಟೆನ್ಸ್ ಕೊಡ್ತಾರೆ, ಅದನ್ನು ನೀವು ಹೇಗೆ ಸಾಲ್ವ್ ಮಾಡ್ತೀರಾ ಅಂತ. ಇನ್ ಲೈಕ್ 30 ಸೆಕೆಂಡ್ಸ್ 1 ಮಿನಿಟಲ್ಲಿ ಅಥವಾ ಒಂದು ಪದ ಕೊಡ್ತಾರೆ, ಒಂದು ವರ್ಡ್ ಕೊಡ್ತಾರೆ, ಸ್ಪೆಷಲ್ ಅಂತ. ಸ್ಪೆಷಲ್ ಅಂದ ಬಗ್ಗೆ ಒಂದು ಲೈನ್ ಬರೀಬೇಕು 30 ಸೆಕೆಂಡ್ಸಲ್ಲಿ. ಸೊ ನಮ್ಮ ಆ್ಯಕ್ಚುಯಲ್ ಸೈಕಾಲಜಿ ಏನಿದೆ ಆ ಪೇಪರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅವರಿಗೆ. ಸೊ ಸೈಕಾಲಜಿ ಟೆಸ್ಟ್ ಇತ್ತು. ಅದೂ ಐ ನ್ಯೂ ಐ ವಿಲ್ ಎ ಸೆಟ್. ಆಮೇಲೆ ಇಂಟರ್ವ್ಯೂ ಇತ್ತು ಮತ್ತೊಂದು, ಲೈಕ್ 45 ಮಿನಿಟ್ಸ್ ಇಂಟರ್ವ್ಯೂ ಇತ್ತು ನಂದು. ಅಂದರೆ ಒಬ್ಬರು ಕರ್ನಲ್ ಲೆವೆಲ್ ಆಫೀಸರ್ ಜೊತೆ 45 ಮಿನಿಟ್ಸ್ ಇಂಟರ್ವ್ಯೂ ಅದೇ 5 ದಿವಸದಲ್ಲಿ. ಮತ್ತೊಂದು ಏನಂದರೆ ಗ್ರೂಪ್ ಟಾಸ್ಕ್ಸ್ ಅಂತ. ಅಲ್ಲಿ ಏನಂದರೆ ಈ ಫಿಸಿಕಲ್ ಟೆಸ್ಟ್ ಅಂದರೆ
ಬರ್ಮಾ ಬ್ರಿಡ್ಜ್ ಅಂತ ಏನು ಕೇಳಿರ್ತೀರಿ ನೀವೆಲ್ಲ. 20 ಅಡಿ ಮೇಲೆ ಒಂದು ಹಗ್ಗ ಕಟ್ಟಿರ್ತಾರೆ. ಮೇಲೊಂದು ಹಗ್ಗ ಇರುತ್ತೆ, ಕೆಳಗೊಂದು ಹಗ್ಗ ಇರುತ್ತೆ. ಹಗ್ಗ ಹಿಡ್ಕೊಂಡು ಹಿಡ್ಕೊಳ್ಳೋಕೆ ಹಗ್ಗ ಇರುತ್ತೆ, ಕೆಳಗಡೆ ನಡೆಯೋದಕ್ಕೆ. ಸೊ ಈ ರೀತಿ ಆಬ್ಸ್ಟಿಕಲ್ಸ್ ಇದ್ವು. ತುಂಬ ಭಯ ಇತ್ತು, ಯಾಕೆಂದ್ರೆ ಐ ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್. ನಾನು ಚಿಕ್ಕ ವಯಸ್ಸಿಂದ ಬರೀ ಓದಿರೋದೇ ನೆನಪು, ಜಾಸ್ತಿ ಸ್ಪೋರ್ಟ್ಸು ಇದೆಲ್ಲ ಮಾಡಿಲ್ಲ. ವರ್ಕೌಟ್ ಮಾಡ್ತಿದ್ದೆ ಅಷ್ಟೇ. ಬಟ್ ಸೊ ಈ ಅಡ್ವೆಂಚರಸ್ ಆಗಿ ಏನಿತ್ತು, ಮತ್ತು ಕಮ್ಯಾಂಡೋ ವಾಕ್, 10 ಅಡಿ ಗೋಡೆ ಜಿಗಬೇಕಿತ್ತು, 8 ಅಡಿ ಗೋಡೆ ಮೇಲೆ ನಡಿಬೇಕಿತ್ತು, ಸ್ಪೈಡರ್ ವೆಬ್ ಇತ್ತು. ಈ ರೀತಿ ಹಲವಾರು ಆಬ್ಸ್ಟಿಕಲ್ಸ್ಗಳನ್ನೆಲ್ಲ ಗ್ರೂಪ್ ಜೊತೆನೂ ಮಾಡಬೇಕು, ಇಂಡಿವಿಜುವಲ್ ಆಬ್ಸ್ಟಿಕಲ್ಸ್ ಅಂತ ಎಲ್ಲ ಇತ್ತು. ಅಲ್ಲಿ ಬಿದ್ದುಬಿಟ್ಟು ಒಂದು ದೊಡ್ಡ ಕಟ್ಟಿದೆ ನನ್ನ ಕೈ ಮೇಲೆ. ಸೊ ಬಿದ್ದುಬಿಟ್ಟು ಏಟು ಕೂಡ ಮಾಡ್ಕೊಂಡಿದ್ದೆ ಅಲ್ಲಿ. ಬಟ್ ಅಲ್ಲೇನಂದರೆ ಬಿದ್ದಿದ್ದು ಮುಖ್ಯ ಅಲ್ಲ, ಬಿದ್ದ ಮೇಲೂ ಕೂಡ ನಾನು ವಾಪಸ್ ಎದ್ಬಿಟ್ಟು ಆ ಒಂದು ಆಬ್ಸ್ಟಕಲ್ ಮಾಡಿದ್ದೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ದ್ಯಾಟ್ ವೇ. SSB ಕೂಡ ಕ್ಲಿಯರ್ ಮಾಡಿದೆ. ಮತ್ತು ಇಡೀ ದೇಶದಲ್ಲಿ ನನಗೆ ಮಾತ್ರನೇ ಆ ಒಂದು ಪೊಸಿಷನ್ ಸಿಕ್ತು. ನಂತರ ಮೆಡಿಕಲ್ ಟೆಸ್ಟ್ ಎಲ್ಲ ಆಯಿತು, ಮತ್ತು ರಿಸಲ್ಟ್ ಬರೋದಕ್ಕೆ ಆ್ಯಸ್ ಯೂಶ್ವಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅಂದರೆ ಗೊತ್ತಿದೆಯಲ್ಲ, ಇಟ್ ಟುಕ್ ಟೈಮ್. 2024 ಏಪ್ರಿಲಲ್ಲಿ ಫೈನಲ್ ಆಗಿ ನನ್ನ ಕಾಲ್ ಲೆಟರ್ ಬಂತು. ಆ್ಯಂಡ್ ದೆನ್ ನಾನು ಎಲೆಕ್ಷನ್ಗೆ ಏನು ತಮಿಳ್ನಾಡು ಮತ್ತು ಕರ್ನಾಟಕಲ್ಲೂ ಎಲ್ಲ ಕ್ಯಾಂಪೇನ್ ಮಾಡ್ತಿದ್ದೆ. ಫಸ್ಟ್ ಫೇಸ್ ಆದಮೇಲೆ ವೋಟ್ ಮಾಡಿಬಿಟ್ಟು ನಾನು ಹೋಗಿದ್ದು. ವೋಟ್ ಮಾಡಿಬಿಟ್ಟು ಫಸ್ಟ್ ಫೇಸ್ ಆದಮೇಲೆ ಐ ವೆಂಟ್ ಟು ಮೈ ಟ್ರೈನಿಂಗ್. ಅಲ್ಲಿ ಮೈ ಟ್ರೈನಿಂಗ್ ವಾಸ್ ಅಮೇಝಿಂಗ್. 1 ತಿಂಗಳು ಬಾರಾಮುಲ್ಲಾ ಅಂತ ಜಮ್ಮು ಕಾಶ್ಮೀರಲ್ಲಿ ನನ್ನ ಆರ್ಮಿ ಯೂನಿಟ್ ಇದ್ದಿದ್ದು. ನಾನು ಹೋಗಿ 1 ಡೇ ಆರ್ 2nd ಡೇ ಆರ್ ಸಮಥಿಂಗ್, ನಾನು ಇದ್ದಂತಹ ಒಂದು 15 ಕಿಲೋಮೀಟ್ರ್ ದೂರದಲ್ಲೇ ಒಂದು ಟೆರರಿಸ್ಟ್ ಅಟ್ಯಾಕ್ ಕೂಡ ಆಯಿತು. ಐ ವಾಸ್ ಲೈಕ್ ಸ್ವಲ್ಪ ಭಯ ಕೂಡ ಆಯಿತು ಆವಾಗ. ಬಟ್ ಅದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರಲ್ಲಿರೋದು ನನ್ನ ಯೂನಿಟ್. ಆಲ್ದೋ ನನ್ನ ಯೂನಿಟಿಂದ ಆಚೆ ಬಿಡ್ತಾ ಇರಲಿಲ್ಲ, ಬಿಕಾಸ್ ಐ ಆಮ್ ಸ್ಟಿಲ್ ಟ್ರೈನಿಂಗ್ ಅಂತ. ಅಲ್ಲಿ ನಮ್ಮ ಯೂನಿಟಲ್ಲಿ ಅರೌಂಡ್ 600-700 ಪೀಪಲ್ ವೆ ದೇರ್. ಹೈಯೆಸ್ಟ್ ಆಫೀಸರ್ಸಿಂದ, ಜವಾನ್ಸಿಂದ ಎಲ್ಲರೂ ಇದ್ದರು. ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎಲ್ಲ ರೀತಿ ಟ್ರೈನಿಂಗ್ ಇತ್ತು. ಬೆಳಗ್ಗೆ 5:30 ಸ್ಟಾರ್ಟ್ ಆದರೆ ಸಾಯಂಕಾಲ 5:30 ಎಂಡ್ ಆಗ್ತಿತ್ತು. ಎಷ್ಟೋ ಸಲ ರಾತ್ರಿ ಹೊತ್ತು ಕೂಡ ಡ್ಯೂಟಿ ಹಾಕ್ತಿದ್ರು. ಡ್ಯೂಟಿ ಜವಾನ್ ಥರನೂ ಮಾಡಿದ್ದೀನಿ, NCO ಥರ, JCO ಥರ ನನ್ನ ಇದ್ರು ಕೂಡ ಮಾಡಿದ್ದೀನಿ. ಆ್ಯಸ್ ಎನ್ ಆಫೀಸರ್ ಕೂಡ ನೈಟ್ ಡ್ಯೂಟಿ ಕೂಡ ಮಾಡಿದ್ದೀನಿ. ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಆರ್ಮಿಯಲ್ಲಿ ಅವರಿಗಿರುವಂತಹ ಪ್ಯಾಷನ್ ಆಗ್ಬೋದು, ಅವ್ರು ಪಡುವಂತಹ ಕಷ್ಟ ಆಗ್ಬೋದು, ಆ ಡಿಸಿಪ್ಲಿನ್ಡ್ ಲೈಫ್ ದಟ್ ಐ ಲರ್ನ್ಡ್ ದೇರ್. ಐ ಥಿಂಕ್ ಅದು ಒಂದೇ ನನ್ನ ಲೈಫಲ್ಲಿ ಮಿಸ್ ಆಗ್ತಿದ್ದಿದ್ದು ಅನಿಸುತ್ತೆ, ದಟ್ ಡಿಸಿಪ್ಲಿನ್ಡ್ ಲೈಫ್. ಅದೊಂದು ಕಲಿತೆ. ಹಲವಾರು ವಿಷಯ ಕಲಿತೆ ನಾನು. ಎಲ್ಲ ಆ್ಯಕ್ಚುಲಿ ಐ ಆಮ್ ಅಂಡರ್ ಸೀಕ್ರೆಸಿ ಓತ್, ಸೊ ಐ ಕ್ಯಾನ್ ನಾಟ್ ಟೆಲ್ ಯು ಎವ್ರಿಥಿಂಗ್. ಎಲ್ಲ ರೀತಿ ಟ್ರೈನಿಂಗ್ ಆಯಿತು, ಮತ್ತು ಕಮಿಷನಿಂಗ್ ಆಯಿತು ಲೆಫ್ಟಿನೆಂಟ್ ಆಗಿ, ಬಿಕಾಸ್ ಐ ಪಾಸ್ಡ್ ಆಲ್ ದಿ ಎಕ್ಸಾಮ್ಸ್. ಅದಾದಮೇಲೂ ಎಕ್ಸಾಮ್ಸ್ ಇತ್ತು. ನೆಕ್ಸ್ಟ್ ಕೂಡ ಮತ್ತೆ ಒಂದು ಟ್ರೈನಿಂಗ್ ಇರುತ್ತೆ, ಫಸ್ಟ್ ವರ್ಷ ಮಾತ್ರ. ನಂತರ ಈಗ ನಿಮ್ಮ ಏನು ಕ್ವೆಶ್ಚನ್ಸ್ ಇದೆ, ನಿಮ್ಮ ಏನು ಡೌಟ್ಸ್ ಇತ್ತು ಟೆರಿಟೋರಿಯಲ್ ಆರ್ಮಿ ಬಗ್ಗೆ, ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ. ಈ ಸಲದಿಂದ ಏನೋ ಪೋಸ್ಟ್ ಕಮಿಷನ್ ಟ್ರೈನಿಂಗ್ ಇರೋದಿಲ್ಲ. ಅಂದರೆ ನಾನು ಕಮಿಷನ್ ಆಗಿಬಿಟ್ಟೆ ಅಲ್ವಾ, 1 ತಿಂಗಳಿಗೆ ಆಯಿತು. ನೆಕ್ಸ್ಟ್ ಟೈಮಿಂದ 6 ಮಂತ್ಸ್ OTA ಚೆನ್ನೈಯಲ್ಲಿ ಟ್ರೈನಿಂಗ್ ಆದಮೇಲೆ ಆಗಬೇಕು, ನೆಕ್ಸ್ಟ್ ಇಯರಿಂದ ಬರುವಂತಹ ಎಲ್ಲ ಆಫೀಸರ್ಸು. ಈ ಒಂದು ಎಕ್ಸಾಮ್ ಆಗಲೇ ಕಾಲ್ಫರ್ ಆಗಿದೆ. 2023 ಎಕ್ಸಾಮ್ ಆಗಲೇ ಮುಗ್ದೋಗಿದೆ. 24 ಎಕ್ಸಾಮ್ ಕೂಡ ಕಾಲ್ಫರ್ ಆಗುತ್ತೆ. ನೀವು ಟೆರಿಟೋರಿಯಲ್ ಆರ್ಮಿ, ಜಾಯಿಂಟ್ ಟೆರಿಟೋರಿಯಲ್ ಆರ್ಮಿ ಅನ್ನೋ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಮಾಡ್ಬೋದು. ಈ ಎಕ್ಸಾಮ್ ತಗೊಂಡ್ಮೇಲೆ ಇವಾಗ ನನಗೆ 2 ಆಪ್ಷನ್ ಇತ್ತು. ಫುಲ್ ಟೈಮ್ ಆಫೀಸರ್ ಆಗ್ಬೋದು, ಫುಲ್ ಟೈಮ್ ಆರ್ಮಿ ಸೇರ್ಬೋದು, ಅಥವಾ ಪಾರ್ಟ್ ಟೈಮ್ ಅಂದರೆ ಏನು, ನನ್ನ ಏನು ಸಿವಿಲ್ ಪ್ರೊಫೆಷನ್ ಇದೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ನಾನು ಆರ್ಮಿಯಲ್ಲೂ ಕೂಡ ಸೇವೆ ಸಲ್ಲಿಸ್ಬೋದು. ಅಂದರೆ ವರ್ಷಕ್ಕೆ 2 ತಿಂಗಳ ಕಾಲ ಅವರು ಸೇವೆ ಸಲ್ಲಿಸ್ಬೇಕಂತ ಇದೆ. ಎಷ್ಟೋ ಜನ 2 ತಿಂಗಳು ಸಲ್ಲಿಸೋದಿಲ್ವಂತೆ, ಜಸ್ಟ್ 15 ಡೇಸ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಐ ಡೋಂಟ್ ನೋ ಹೌ ದಟ್ ವರ್ಕ್ಸ್, ಬಟ್ ವರ್ಷಕ್ಕೆ 2 ತಿಂಗಳು ನಾವು ಸೇವೆ ಸಲ್ಲಿಸ್ಬೇಕಂತ ಹೇಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಫುಲ್ ಟೈಮ್ ಆಫೀಸರ್ಸ್ ಆಗಬೇಕಂತ ನಿಮ್ಗೆ ಇಷ್ಟ ಇದ್ರೂ ನೀವು ಕೂಡ ಎಕ್ಸಾಮ್ ಬರೆದು ಫುಲ್ ಟೈಮ್ ಆಫೀಸರ್ಸ್ ಕೂಡ ಆಗ್ಬೋದು. ಅಂದರೆ ಪ್ರಾಪರ್
ಸ್ಯಾಲರಿ ಎಲ್ಲ ನನಗೂ ಸಿಗುತ್ತೆ. ನಾನೀಗ ಒಂದು ತಿಂಗಳೇನು ಹೋಗಿ ಬಂದಿದ್ದೆ, ಆಫೀಸರ್ ಎಕ್ಸಾಕ್ಟ್ಲಿ ಲೈಕ್ ಅನ್ ಇಂಡಿಯನ್ ಆರ್ಮಿ ಆಫೀಸರ್, ರೆಗ್ಯುಲರ್ ಆಫೀಸರ್ ಸ್ಯಾಲರಿ ನನಗೂ ಒಂದು ತಿಂಗಳದ್ದು ಕೊಡ್ತಾರೆ. ನಾನು ಯಾವಾಗ ಹೋಗ್ತೀನಿ ಟ್ರೈನಿಂಗ್ ಅಥವಾ ನನ್ನ ಒಂದು ATC ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಏನು 2 months ಅಂತ ಹೇಳಿದೆ, ಅಥವಾ 15 days ಎಷ್ಟು ದಿನ ಹೋಗ್ತೀನಿ ಅಷ್ಟು ದಿನದ್ದೂ ನನಗೆ ಸ್ಯಾಲರಿ ಕೊಡ್ತಾರೆ. ಸೊ ಅದು ಒಂದು ನೆನಪಿರಲಿ, ನೀವೇನಾದರೂ ಎಕ್ಸಾಮ್ ಬರಿಬೇಕಂದ್ರೆ ದೇ ರಿಯಲಿ ಗಿವ್ ಯು ದ ಸ್ಯಾಲರಿ. ನೀವು ಫುಲ್ ಟೈಮ್ ಆಫೀಸರ್ಸ್ ಆದರೆ ಪ್ರಮೋಷನ್ ಸ್ಯಾಲರಿ ಎಲ್ಲನೂ ಸೇಮ್ ಆಫೀಸರ್ಸ್ ಥರನೇ ಇರುತ್ತೆ. ಈಗ ನಾನು ಪಾರ್ಟ್ ಟೈಮ್ ಇದ್ದರೂ ನನಗೂ ಪ್ರಮೋಷನ್ ಸಿಗುತ್ತೆ. ನೆಕ್ಸ್ಟ್ ಏನು ಮೇಜರ್, ಲೆಫ್ಟಿನೆಂಟ್ ಕರ್ನಲ್ ಎಲ್ಲ ರೀತಿ ಪ್ರಮೋಷನ್ನು ಕೂಡ ನನಗೂ ಸಿಗುತ್ತೆ. ಸೊ ನೀವು ಪಾರ್ಟ್ ಟೈಮ್ ಇದ್ದರೂ ಫುಲ್ ಟೈಮ್ ಇದ್ದರೂ ನಿಮಗೆ ಪ್ರಮೋಷನ್ ಸ್ಯಾಲರಿ ದ ಸೇಮ್ ವೇ. ಬಟ್ ಪಾರ್ಟ್ ಟೈಮ್ ಇದ್ದರೆ ನೀವು ಎಷ್ಟು ದಿನ ಸರ್ವಿಸ್ ಕೊಡ್ತೀರಾ ಅಷ್ಟು ದಿನದ ಮಾತ್ರನೇ ಸ್ಯಾಲರಿ ಸಿಗುತ್ತೆ. ಸೊ ಮತ್ತೊಂದು ವಿಷಯ, ಹೌದು ನಾನು ಪಾಲಿಟಿಕ್ಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬೋತ್ ಆರ್ಮಿ ಆ್ಯಂಡ್ ಪೊಲಿಟಿಕ್ಸ್ ಇಸ್ ಮೈ ಪ್ಯಾಷನ್. ಟು ಬಿ ಹಾನೆಸ್ಟ್, ನಾನು ಏನು ಚಿಕ್ಕ ವಯಸ್ಸಿಂದ ಆರ್ಮಿ ಆಫೀಸರ್ ಆಗಬೇಕಂತ ಏನು ಅಂದ್ಕೊಂಡಿರಲಿಲ್ಲ. ಬಟ್ ಈ ಒಂದು ಆಪರ್ಚುನಿಟಿ ಬಗ್ಗೆ ಇದ್ರ ಬಗ್ಗೆ ಗೊತ್ತಾಗಿದ ತಕ್ಷಣ ಎಲ್ಲೋ ಆ ಒಂದು ಡಿಗ್ನಿಫೈಡ್ ಯೂನಿಫಾರ್ಮ್ ಹಾಕೊಳ್ಳೋಂಥ ಚಾನ್ಸ್ ದೇವ್ರು ಒಂದು ಸಲ ಕೊಟ್ಟಿದ್ದಾರೆ ನನಗೆ. ಐ ಶುಡ್ ಟೇಕ್ ದಿಸ್ ಆಪ್ ಅಂತ 2021 ಗೊತ್ತಾಯಿತು. ಈ ಕಾಲ್ಫರ್ ಆಗಕ್ಕೆ ಒಂದು 3-4 months ಮುಂಚೆ ಗೊತ್ತಾಯಿತು. ಕಾಲ್ಫರ್ ಆಯಿತು, ನಾನು ಅಪ್ಲೈ ಮಾಡಿದೆ ನೋಡೋಣ ಅಂತ. ಬಟ್ ಥ್ಯಾಂಕ್ಫುಲಿ ಐ ಗಾಟ್ ಇನ್. ಎನಿವೇಸ್, ನಿಮ್ಗೇನಾದರೂ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಂದರೆ ನೀವು ನೋಡ್ಕೊಳ್ಳಿ. ನಾನು ಪಾಲಿಟಿಕ್ಸ್ ಬಿಟ್ಟು ಹೋಗೋದಿಲ್ಲ. ಪಾಲಿಟಿಕ್ಸ್ ಇಸ್ ಮೈ ಫುಲ್ ಟೈಮ್ ಪ್ರೊಫೆಷನ್ ಆಫ್ ಕೋರ್ಸ್. ನನ್ನ ರಾಜ್ಯದ ದಟ್ ಟು ಸ್ಟೇಟ್ ಪಾಲಿಟಿಕ್ಸ್ ಇಸ್ ಮೈ ಫುಲ್ ಟೈಮ್ ಪ್ರೊಫೆಷನ್. ರಾಜ್ಯ ಬಿಟ್ಟು ಹೋಗೋದಿಲ್ಲ. ಬಿಕಾಸ್ ಐ ಥಿಂಕ್ ಐ ಬಿಲಾಂಗ್ ಹಿಯರ್ ಆಲ್ಸೋ. ದೇಶದ ಒಂದು ಆರ್ಮಿಯಲ್ಲೂ ಹಾಗಂತ ಟೆರಿಟೋರಿಯಲ್ ಆರ್ಮಿ ಅಂದರೆ ಯಾವಾಗೂ ಬರೀ 2 ತಿಂಗಳಲ್ಲ. ಅಕಸ್ಮಾತ್ ಯುದ್ಧ ಆದರೆ ಅಥವಾ ಏನಾದ್ರು ನ್ಯಾಚುರಲ್ ಕೆಲಾಮಿಟಿ ಆದರೆ, ಇಫ್ ದೇ ಕಾಲಸ್ ಐ ಶುಡ್ ಬಿ ಪ್ರೆಸೆಂಟ್. ನಾವು ನನ್ನ ಕರೆದಾಗೆಲ್ಲ ನಾನು ಹೋಗಲೇಬೇಕು. ಸೊ ಅದು ಒಂದಿದೆ. ಓಕೆ, ಸೊ ಇದಕ್ಕೆ ನೀವೆಲ್ಲ ಇಷ್ಟಪಟ್ಟರೆ ಖಂಡಿತ ನೀವು ಕೂಡ ಎಕ್ಸಾಮ್ ಬರಿಬೋದು. ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಈ ಕಾಲದಲ್ಲಿ ಇಂಟರ್ನೆಟ್ಟಲ್ಲೇ ಎಲ್ಲನೂ ಗೊತ್ತಾಗುತ್ತೆ. ಕರೆಕ್ಟ್. ತುಂಬ ಜನ ರೆಗ್ಯುಲರ್ ಆರ್ಮಿ ಆಫೀಸರ್ಸ್ ಆಗೋದಕ್ಕೆ ಎಕ್ಸಾಮ್ ಬರೀತಾರೆ, ಅದೆಲ್ಲ ಕ್ಲಿಯರ್ ಮಾಡಿಲ್ಲ ಅಂದರೆ ಆಮೇಲೆ ಟೆರಿಟೋರಿಯಲ್ ಆರ್ಮಿ ಆಫೀಸರ್ ಬರೀತಾರೆ. ಬಿಕಾಸ್ ಇದು 42 ವರ್ಷದವರೆಗೂ ಯಾರು ಬೇಕಾದರೂ ಬರಿಬೋದು. ಏನು ಇವಾಗ ನಿಮಗೆ ಗೊತ್ತಿರೋ ಹಾಗೆ MS ಧೋನಿ ಅವರಿದ್ದಾರೆ ಟೆರಿಟೋರಿಯಲ್ ಆರ್ಮಿಯಲ್ಲಿ. ಅವ್ರನ್ನ ಆರ್ಮಿ ಡ್ರೆಸ್ಸಲ್ಲಿ ನೋಡಿರ್ಬೋದು ನೀವು. ಆದರೆ ಅವ್ರು ಎಕ್ಸಾಮ್ ಬರ್ದಿಲ್ಲ, ಅವ್ರಿಗೆ ಹಾನರರಿ ಸಿಕ್ಕಿದೆ. ಹಾನರರಿಯಾಗಿ ಅವ್ರನ್ನ ಕಮಿಷನ್ ಮಾಡಿದ್ದಾರೆ ಟೆರಿಟೋರಿಯಲ್ ಆರ್ಮಿಯಲ್ಲಿ. ಹಾಗೆ ಮೋಹನ್ ಲಾಲ್ ಅವರಿದ್ದಾರಲ್ಲ, ಮಲಯಾಳಂ ಆ್ಯಕ್ಟರ್, ಅವರು ಕೂಡ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜಸ್ಥಾನದ ಏನು ಎಕ್ಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದರು, ಸಚಿನ್ ಪೈಲಟ್ ಅವರು ಕೂಡ ನಂತರನೇ ಎಕ್ಸಾಮ್ ಬರೆದು 2012 14 ಆಗಿದ್ದಾರೆ. 12 ಅನಿಸುತ್ತೆ. ಅವರು ಕೂಡ ಕಮಿಷನ್ ಆಗಿದ್ದಾರೆ. ಮತ್ತು ಅನುರಾಗ್ ಠಾಕೂರ್ ಅವರು ಏನು ಮೋದಿ ಅವರ ಕ್ಯಾಬಿನೆಟಲ್ಲಿ ಹೋದ್ಸಲ ಮಿನಿಸ್ಟರ್ ಆಗಿದ್ದರು, ಅವರು ಕೂಡ ಎಕ್ಸಾಮ್ ಬರೆದು ಕಮಿಷನಿಂಗ್ ಆಗಿದೆ. ಸೊ ಪಾಲಿಟಿಕ್ಸಲ್ಲಿ ಇರೋರು ಕೂಡ ಸಚಿನ್ ಪೈಲಟ್, ಅನುರಾಗ್ ಠಾಕೂರ್ ಅವರಿಬ್ಬರು ಕೂಡ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಲೈಕ್ ಐ ಸೆಡ್, ಸೌತ್ ಇಂಡಿಯಾಯಿಂದ ಇದುವರೆಗೂ ಆಗಿರುವಂತಹ ಫೀಮೇಲ್ ಟೆರಿಟೋರಿಯಲ್ ಆರ್ಮಿ ಆಫೀಸರ್ಸಲ್ಲಿ ನಾನೇ ಫಸ್ಟ್. ನಾನೊಬ್ಬಳೆ ಈಗ ಆ್ಯಸ್ ಆಫ್ ನಾವು ಇರೋದು. ಇನ್ನು ಹೆಚ್ಚು ಜನ ಹೆಣ್ಮಕ್ಳು ಆರ್ಮಿ ಸೇರಬೇಕು. ಇನ್ನು ಯಾಕೆ ಅಂತ ಗೊತ್ತಿಲ್ಲ, ಬಟ್ ಸೌತ್ ಇಂಡಿಯಾ ಸ್ವಲ್ಪ ನಮಗೆ UPSC ಆಗ್ಬೋದು. ಮುಂಚೆ ನಾನು UPSC ತೊಗೊಂಡಾಗಂತೂ ಇನ್ನು ಅಷ್ಟು ಅವೇರ್ನೆಸ್ ಇರಲಿಲ್ಲ ಈ ಗವರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ. ಬಟ್ ನಾರ್ತ್ ಇಂಡಿಯಾಲಿ ಆಲ್ಮೋಸ್ಟ್ ಎಲ್ಲರೂ, ಯಾರ್ಯಾರು ಡಿಗ್ರಿ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಗವರ್ಮೆಂಟ್ ಎಕ್ಸಾಮ್ಸ್ ಕೊಡ್ತಾರೆ. ದೇ ಆರ್ ಮೋರ್ ಅವೇರ್ ಅನ್ಸುತ್ತೆ. ಎನಿವೇಸ್, ಬಟ್ ಇವಾಗ ಇಂಪ್ರೂವ್ ಆಗ್ತಿದೆ. ಸೌತ್ ಇಂಡಿಯಾಯಿಂದನೂ ಜಾಸ್ತಿ ಜನ ಅಂದರೆ ಇಲ್ಲಿ ಎಲ್ಲರೂ ಲೈಕ್ ನಾನು ಹೆಂಗೆ ಇಂಜಿನಿಯರಿಂಗ್ ಮಾಡ್ತೀವಿ, ಅಮೆರಿಕಾಗೆ ಹೊರಟೋಗ್ತಾರೆ, ಇಲ್ಲ MBA ಮಾಡ್ತಾರೆ. ಇದೇ ಜಾಸ್ತಿ ಸೌತ್ ಇಂಡಿಯನ್ಸ್ ಮಾಡ್ತೀವಿ. ಬಟ್ ಅವೇರ್ನೆಸ್ ಇನ್ನೂ ಇನ್ಕ್ರೀಸ್ ಆದರೆ ಖಂಡಿತ ಎಲ್ಲರೂ ಇನ್ನೂ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ತುಂಬ ಜನ ನಾನು ಇದಾಗಿದ ತಕ್ಷಣ ತುಂಬ ಜನ ನಂಗೆ ಕಾಲ್ ಮಾಡ್ತಾಯಿದ್ರು, ಹೆಣ್ಮಕ್ಳು, ಮೇಡಮ್ ನಾನು NDA ಮಾಡಬೇಕು, ನಾನು PUCಲಿದ್ದೀನಿ, ನಾನು ಡಿಗ್ರಿ ಮಾಡ್ತಾಯಿದ್ದೀನಿ, ಏನು ಮಾಡಬೇಕು ಅಂತ. ಅವ್ರಿಗೆಲ್ಲ ಹೇಳ್ತಾ ಇದ್ದೆ. ನಾನು NDA ಬರ್ದಿಲ್ಲ, ಬಟ್ ಸ್ಟಿಲ್ ನನಗೆ ಗೊತ್ತಿರೋ ವಿಷಯಗಳನ್ನ ಅವ್ರಿಗೆ ಹೇಳ್ತಾ ಇದ್ದೆ. ಬಟ್ ಈ ಕಾಲದಲ್ಲಿ ಇಂಟರ್ನೆಟ್ ಇರೋದ್ರಿಂದ ವೆನ್ ಯು ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ಸಮಥಿಂಗ್, ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಖಂಡಿತ 100% ಎಫರ್ಟ್ ಹಾಕಿದ್ರೆ ಯಾವುದೂ ಅಸಾಧ್ಯ ಇಲ್ಲ. ಪೊಲಿಟಿಕ್ಸ್ ಆಗ್ಬೋದು, ಆರ್ಮಿ ಆಗ್ಬೋದು. ಐ ಬಿಲೀವ್ ಇನ್ ದ್ಯಾಟ್. ಲೈಕ್ ಹೌದು, ವಿ ಹ್ಯಾವ್ ಲಾಟ್ ಆಫ್ ಬ್ಯಾರಿಯರ್ಸ್. ನಮಗೆ ತುಂಬ ಬ್ಯಾರಿಯರ್ಸ್ ಇರುತ್ತೆ. ನಾನು ಆ್ಯಸ್ ಎ ವುಮನ್, ನನ್ನ ಜೆಂಡರ್ ಕೂಡ ಬ್ಯಾರಿಯರ್ ಇದೆ. ಬಟ್ ಅದೇ ರೀತಿ ನನ್ನ ಪ್ರಿವಿಲೇಜ್ ಕೂಡ ಇದೆ. ಒಳ್ಳೆ ಎಜುಕೇಷನ್ ಸಿಕ್ಕಿದೆ, ಒಳ್ಳೆ ಸಪೋರ್ಟಿಂಗ್ ಪೇರೆಂಟ್ಸ್ ಸಿಕ್ಕಿದ್ದಾರೆ. ಈ ರೀತಿ ಅದು ನಮ್ಮ ಪ್ರಿವಿಲೇಜ್ ಕೂಡ ಆಗುತ್ತೆ. ಸೊ ನಮ್ಮ ಬ್ಯಾರಿಯರ್ಸ್ ಏನಿದೆ ಅರ್ಥ ಮಾಡ್ಕೋಬೇಕು. ಬ್ಯಾರಿಯರ್ಸ್ ಪೊಲಿಟಿಕ್ಸಲ್ಲಿ ಹಲವಾರಿದೆ. ಲೈಕ್ ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನೋದು ಬ್ಯಾರಿಯರ್ ಇರುತ್ತೆ, ಹಲವಾರು ಬ್ಯಾರಿಯರ್ಸ್ ಇರುತ್ತೆ. ಬಟ್ ಇಟ್ಸ್ ಓಕೆ, ಯು ಕ್ಯಾನ್ ಸ್ಟಿಲ್ ಕಮ್ ಅಪ್ ಇಫ್ ಯು ಗಿವ್ ಯು 100% ಅಂತ ನಂಗೆ ಅನ್ಸುತ್ತೆ.
ಇನ್ನೇನಾದರೂ ನಿಮಗೆ ಕ್ವೆಶ್ಚನ್ ಇದ್ದರೆ ಕೇಳಿ. ಆ್ಯಂಡ್ ಒನ್ಸ್ ಅಗೇನ್ ನಾನು ಪೊಲಿಟಿಕ್ಸೇ ನನ್ನ ಫುಲ್ ಟೈಮ್ ನಾನು ಕೊಡೋದು ಪೊಲಿಟಿಕ್ಸ್ಗೆ. ಬಟ್ ಪಾರ್ಟ್ ಟೈಮ್ ಅಷ್ಟೇ ಆರ್ಮಿಯಲ್ಲಿರೋದು. ಐ ಹ್ಯಾವ್ ಕಮ್ ಬ್ಯಾಕ್, ನನ್ನ ಟ್ರೈನಿಂಗ್ ಮುಗ್ದಿದೆ. ಮುಂದಿನ ವರ್ಷದವರೆಗೂ ನನ್ನ ಕಂಪ್ಲೀಟ್ ಪಾಲಿಟಿಕ್ಸ್. ನಾನು ಯಾವತ್ತು ಯೂನಿಫಾರ್ಮ್ ಹಾಕ್ತೀನಿ ಅವಾಗ ಐ ಆಮ್ ಕಂಪ್ಲೀಟ್ಲಿ, ಅವಾಗ ಟು ದ್ಯಾಟ್ ಸ್ಪ್ಯಾನಲ್ಲಿ ಮಾತ್ರ ನಾನು ಪೊಲಿಟಿಕಲ್ ಯಾವ ಸ್ಟೇಟ್ಮೆಂಟು ಕೊಡೋಲ್ಲ. ಐ ಆಮ್ ನಾಟ್ ಅ ಪೊಲಿಟಿಕಲ್ ಪರ್ಸನ್. ಐ ಬಿಲಾಂಗ್ ಟು ಇಂಡಿಯನ್ ಆರ್ಮಿ. ವೆನ್ ಐ ಗೆಟ್ ಡಿಸಂಬಾಡಿಡ್ ಅಂದರೆ ನನ್ನ ಆ ಒಂದು ಟೆನ್ಯೂರ್ ಮುಗಿದಿದ ತಕ್ಷಣ ಪ್ರತಿ ವರ್ಷ ಐ ಕಮ್ ಬ್ಯಾಕ್ ಆ್ಯಂಡ್ ಐ ಆಮ್ ಇನ್ ಟು ಪಾಲಿಟಿಕ್ಸ್. ಸೊ ದ್ಯಾಟ್ಸ್ ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ಎನಿವೇಸ್, ಓಕೆ, ಲೆಟ್ ಮಿ ಟೇಕ್ ಯುವರ್ ಕ್ವೆಶ್ಚನ್ಸ್. ಕಂಗ್ರ್ಯಾಚುಲೇಷನ್ಸ್. ಮೇಡಮ್ ಎಲ್ಲಿದ್ದೀರಾ ಈಗ? ಅಭಿಷೇಕ್ ದೇಸಾಯಿ ಅವರೇ, ಬೆಂಗಳೂರಲ್ಲಿದ್ದೀನಿ, ಮನೇಲಿದ್ದೀನಿ. ಮನೆಗೆ ಬಂದಾಯಿತು ಕಾಶ್ಮೀರಿಂದ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಸೂಪರ್ ಮೇಡಮ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಂತರ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕೇಳಿ ಟೆರಿಟೋರಿಯಲ್ ಆರ್ಮಿ ಬಗ್ಗೆ. ಮೇಡಮ್ ಗ್ರೇಟ್ ನೀವು. ಅವಿನಾಶ್ ಅವರೇ, ನಾನೇನು ಗ್ರೇಟ್ ಅಲ್ಲ. ಯಾರು ಬೇಕಾದರೂ ತಾವು ಒಂದು ಗುರಿ ಇಟ್ಟು 100% ಕೊಟ್ಟರೆ ಯಾರು ಬೇಕಾದರೂ ಎಲ್ಲರಲ್ಲೂ ಆ ಪೊಟೆನ್ಷಿಯಲ್ ಇದೆ ಅಂತ ನಾನು ನಂಬಿದ್ದೀನಿ. ಬಟ್ ತುಂಬ ಜನಕ್ಕೆ ಪಾಪ ಆ ಆಪರ್ಚುನಿಟಿನೂ ಸಿಗೋದಿಲ್ಲ. ಐ ವಾಸ್ ಲಕ್ಕಿ, ಐ ಗಾಟ್ ಆನ್ ಆಪರ್ಚುನಿಟಿ ಆ್ಯಂಡ್ ಅದನ್ನು ನಾನು 100% ಆ ಒಂದು ಆಪರ್ಚುನಿಟಿಗೆ ಕೊಟ್ಟೆ ಅಷ್ಟೇ. ಓಕೆ. ಮುನಿಕೃಷ್ಣ, ಹೊಸೂರಿಗೆ ಇನ್ಚಾರ್ಜ್ ಆಗಿ ಬಂದು ವಿನ್ ಮಾಡಿಸಿ ಹೊರಟೋದ್ರು, ಆಲ್ ದ ಬೆಸ್ಟ್. ಹೊಸೂರು ಅಷ್ಟೇ ಅಲ್ಲ, ಇಡೀ ತಮಿಳ್ನಾಡು ಇನ್ಚಾರ್ಜ್ ಇದ್ದೆ ನಾನು. AICC ಮೀಡಿಯಾ ಇಡೀ ತಮಿಳ್ನಾಡುಲಿ ಎಲ್ಲ ಕಾಂಗ್ರೆಸ್ ಸೀಟು ಗೆದ್ದಿದ್ದೀವಿ. ಜೊತೆಗೆ ಇಂಡಿಯಾ ಅಲಯನ್ಸ್ 100% ರಿಸಲ್ಟ್ ಆ್ಯಸ್ ಯೂಶುವಲ್. ತಮಿಳ್ನಾಡು ಬಟ್ ಸದ್ಯ AIDMK BJP ಒಂದು ಹೋಗಿಲ್ಲ. DMK, ಕಾಂಗ್ರೆಸ್ ಆ್ಯಂಡ್ ಅಲಯನ್ಸ್ ಪಾರ್ಟ್ನರ್ಸ್ಗೆ ಬಂದಿದೆ. ನಂತರ ಇನ್ನೇನಿದೆ? Do you have any questions for me? ನೀವು BJPಗೆ ಬನ್ನಿ ಹೇಮಂತ್ ಅವರೇ. ಐಡಿಯಾಲಜಿ ಮ್ಯಾಟರ್ಸ್ ಅಲ್ವಾ? ಹಾಗಂತ ಐ ಹ್ಯಾವ್ ಮೆನಿ ಫ್ರೆಂಡ್ಸ್ ಹೂ ಆರ್ ಇನ್ BJP. ಐಡಿಯಾಲಜಿ ಬೇರೆ, ಪರ್ಸ್ನಲ್ ಇದು ಬೇರೆ. ಬಟ್ ನಾನು BJP ಅಟ್ಲೀಸ್ಟ್ ನಾಟ್ ವೆನ್ ದೇ ವಾಂಟ್ ಟು ಡಿವೈಡ್ ದಿಸ್ ಕಂಟ್ರಿ. ಐ ಕಾಂಟ್. ಅದ್ಭುತ ಸಾಧನೆ ಮೇಡಮ್, ಒಳ್ಳೇದಾಗಲಿ ಭವ್ಯ ಅವರೇ. ಥ್ಯಾಂಕ್ ಯು. ಈ ಒಂದು ಲೈವ್ ತುಂಬ ಹಿಂದೆನೇ ಮಾಡಬೇಕಿತ್ತು ನನಗೆ ಗೊತ್ತು. ಬಟ್ ತುಂಬ ಅಲ್ಲಿಂದ ಬಂದಲ್ವಾ, ಐ ಜಸ್ಟ್ ಟುಕ್ ಮೈ ಓನ್ ಟೈಮ್. ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಸೊ ಐ ಆಮ್ ಬ್ಯಾಕ್ ಅಗೈನ್. ಓಕೆ, ನೆಕ್ಸ್ಟ್ ಕಂಗ್ರ್ಯಾಚುಲೇಷನ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು. ಥ್ಯಾಂಕ್ ಯು. ಸ್ಯಾಲರಿ ಎಷ್ಟು ಮೇಡಮ್? ಪ್ರದೀಪ್ ಅವರೇ, ಸ್ಯಾಲರಿ ಆರ್ಮಿಲಿ ಹೆಂಗಂದರೆ ಬೇಸಿಕ್ ಸ್ಯಾಲರಿ ಒಂದಿರುತ್ತೆ, ಜೊತೆಗೆ ಬೇರೆ ಬೇರೆ ಅಲಾಯನ್ಸ್ ಇರುತ್ತೆ. ದೇ ಪೇ ವೆಲ್. ಆರ್ಮಿ ರಿಯಲಿ ಪೇಸ್ ವೆಲ್. ಐ ಕಾಂಟ್ ಟೆಲ್ ಯು ಮೈ ಸ್ಯಾಲರಿ. ಜೊತೆಗೆ ನಾನು ಕಾಶ್ಮೀರಲ್ಲಿ ಇದ್ದಿದ್ದರಿಂದ ಆ್ಯಂಡ್ ದ್ಯಾಟ್ ಈಸ್ ಕೌಂಟರ್ ಇನ್ಸರ್ಜೆನ್ಸಿ, ಕೌಂಟರ್ ಟೆರರಿಸಮ್ ಝೋನ್ ಆಗಿದ್ದರಿಂದ ದೇ ಗಿವ್ ಮೋರ್ ಹಾರ್ಡ್ಶಿಪ್ ಅಲೋಯನ್ಸ್ ಅಂತೆ, ಮತ್ತು ರಿಸ್ಕ್ ಅಲೋಯನ್ಸ್ ಅಂತ ದೇ ಗಿವ್ ಮೋರ್. ಸೊ ಆರ್ಮಿ ರಿಯಲಿ ಪೇಸ್ ವೆಲ್, ಬಟ್ ಇಟ್ ಡಿಮ್ಯಾಂಡ್ಸ್ ಮೋರ್ ಆಲ್ಸೋ. ದ ಡಿಸಿಪ್ಲೀನು, ಆ ಟೈಮು, ಆ ಡೆಡಿಕೇಶನ್, that's next level. ಕನ್ನಡತಿ ಭವ್ಯ ಅವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು. ನನಗೆ ನೀವೆಲ್ಲ ಯಾವಾಗ ಕರ್ನಾಟಕಕ್ಕೆ ನೀವು ಹೆಮ್ಮೆ ತಂದ್ರಿ ಅಂತ ಹೇಳ್ತಿರೋ ತುಂಬ ಖುಷಿ ಆಗುತ್ತೆ. ನಿಮ್ಮ ಈ ಒಂದು ನನ್ನ ಮೇಲಿಟ್ಟಿರುವಂತಹ ಅಭಿಮಾನ ಆಗ್ಬೋದು, ಕಾನ್ಫಿಡೆನ್ಸ್ ಆಗ್ಬೋದು, ಅದನ್ನು ಖಂಡಿತ ಉಳಿಸ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಈ ಪ್ರೀತಿ ಆಗ್ಬೋದು. ಮೇಡಮ್, ನಿಜವಾದ ದೇಶ ಪ್ರೇಮ ನಿಮ್ಮದು. ಪ್ರತಿಯೊಬ್ಬರಿಗೂ ಇದೆ ದೇಶ ಪ್ರೇಮ ಅನ್ನೋದು. ಯಾರ ದೇಶ ಪ್ರೇಮನೂ ಡೌಟ್ ಪಡಬಾರ್ದು ಅನ್ನೋದು ನನಗನ್ಸುತ್ತೆ. ಎಸ್, ನನಗೆ ಒಂದು ಚಾನ್ಸ್ ಸಿಕ್ಕಿದೆ ದೇಶ ಸೇವೆ ಮಾಡೋದು ಆರ್ಮಿ ಆಫೀಸರ್ ಆಗಿ. ಬೇರೆಯವರು ದೇಶ ಸೇವೆ ಮಾಡ್ತಿದ್ದಾರೆ, ಬಟ್ ದ್ಯಾಟ್ ಈಸ್ ಲೈಕ್ ಅಟ್ ಮೋಸ್ಟ್ ಲೆವೆಲ್ ಆಫ್ ಸ್ಯಾಕ್ರಿಫೈಸ್. ಫುಲ್ ಟೈಮ್ ಆರ್ಮಿಲಿ ಏನಿದ್ದಾರೆ, ಲಾಟ್ಸ್ ಆಫ್ ರೆಸ್ಪೆಕ್ಟ್ ಫಾರ್ ದೆಮ್. ಟೆರಿಟೋರಿಯಲ್ ಆರ್ಮಿ ಬಗ್ಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ತಿಳಿಸಿದ್ದಕ್ಕೆ ವಸಂತ್ ಕುಮಾರ್ ಅವರೇ. ಎನಿ ಟೈಮ್. ನನಗೂ ಗೊತ್ತಿರಲಿಲ್ಲ. ಈ ಎಕ್ಸಾಮ್ ಬರೆಯೋಕ್ಕೆ 1-3 ತಿಂಗಳಿಗೆ ಮುಂಚೆ ಅಷ್ಟೇ ಗೊತ್ತಾಗಿದ್ದು. ಬಹಳ ಸಾರಿ ವಿನೋದ ಹಿರೇಮಠ್ ಅವರೇ, ಬಹಳ ಸಾರಿ ಮೀಟ್ ಮಾಡಬೇಕು ಅಂತ ಮೆಸೆಂಜರ್ ಮಾಡಿದೆ, ರಿಪ್ಲೈ ಮಾಡಿಲ್ಲ. ದಯಮಾಡಿ ನಿಮ್ಮ ಒಂದು ಸಾರಿ ಮೀಟ್ ಮಾಡೋಕ್ಕೆ ಟೈಮ್ ಕೊಡಿ. ಓಕೆ ವಿನೋದ ಅವರೇ, ಖಂಡಿತ ಬೆಂಗಳೂರಿಗೆ ಬಂದಾಗ ನಂಗೆ ಮೆಸೆಂಜರಲ್ಲಿ ಐ ಗೆಟ್ ಅ ಲಾಟ್ ಆಫ್ ಮೆಸೇಜಸ್. ಸೊ ಸ್ವಲ್ಪ ರಿಪ್ಲೈ ಮಾಡೋದು ಲೇಟ್ ಆಗುತ್ತೆ. ಆ್ಯಂಡ್ ನನಗೆ ನೀಟಾಗಿ ಮೆಸೇಜ್ ಮಾಡಿದ್ರೆ, ಡೀಸೆಂಟಾಗಿ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಹೀಗೆಲ್ಲ ಕ್ರಶ್ ಗಿಶ್ ಅಂತಲ್ಲ ಅಂದರೆ ನಾನು ರಿಪ್ಲೈ ಮಾಡಲ್ಲ. ಐ ಆಮ್ ಟೆಲಿಂಗ್ ಯು ವೆರಿ ಕ್ಲಿಯರ್ಲಿ.
ಓಕೆ, ಗ್ರೇಟ್ ಮೇಡಮ್. ವಾವ್, ಅಭಿನಂದನೆಗಳು ಮೇಡಮ್. ದೇವೇಂದ್ರ ಚಂದ್ರಪಲ್ಲಿ, ಆದಷ್ಟು ದೇಶದ ಸೇವೆ ಮಾಡಿ. ಇಂದಿನ ರಾಜಕೀಯ ಸರಿ ಇಲ್ಲ, ರಾಜಕೀಯ ಪಾರ್ಟ್ ಟೈಮ್ ಇರಲಿ, ನಾನು ಕೂಡ ರಾಜಕಾರಣಿ. ಸರ್, ರಾಜಕೀಯ ಸರಿ ಇಲ್ಲ ಅಂದರೆ ಇಡೀ ದೇಶ ನಡೀತಿರೋದೇ ರಾಜಕೀಯದಿಂದ ಅಲ್ವಾ? ಹೆಚ್ಚು ಹೆಚ್ಚು ಜನರ ಒಂದು ಜೀವನದಲ್ಲಿ ಬದಲಾವಣೆ ತರಬೇಕಂದ್ರೆ ಅದು ರಾಜಕೀಯ ಕ್ಷೇತ್ರಕ್ಕಿಂತ ಬೇರೆ ಯಾವ ಕ್ಷೇತ್ರದಲ್ಲೂ ತರೋಕ್ಕಾಗೋದಿಲ್ಲ. ಬಿಗ್ ಪಾಲಿಸಿ ಚೇಂಜಸ್ ಮಾಡಿದ್ರೆ ಅಷ್ಟೇ ಜನರ ಜೀವನದಲ್ಲಿ ಒಂದು ಒಳ್ಳೆ ಬದಲಾವಣೆ ಬರೋಕ್ಕೆ ಸಾಧ್ಯ. ಆ ಒಂದು ಕಾರಣಕ್ಕೆ ನಾನು ಇಡೀ ಜೀವನ ರೆಡಿಯಾಗಿರೋದು, ನನ್ನ ಎಜುಕೇಷನ್ ಆಗ್ಬೋದು, ನನ್ನ ಒಂದು ಕೆಲಸ ಮಾಡಿರೋದಾಗ್ಬೋದು, ಎಲ್ಲ ಐ ಹ್ಯಾವ್ ಪ್ರಿಪೇರ್ಡ್ ಮೈ ಸೆಲ್ಫ್ ಫಾರ್ ಪೊಲಿಟಿಕ್ಸ್. ಮೇಡಮ್, ಈಗಾಗಲೇ ಗೌರ್ಮೆಂಟ್ ಜಾಬಲ್ಲಿ ಇರೋರು ಈ ಪೋಸ್ಟ್ಗೆ ಎಕ್ಸಾಮ್ ಬರಿಬೋದಾ? ಖಂಡಿತ ಸರ್. ಏನು ನಮ್ಮ ಒಬ್ಬರು IAS ಏನಿದ್ದಾರೆ ಮಣಿವಣ್ಣನ್ ಸರ್, ಅವರು ಕೂಡ ಈ ಎಕ್ಸಾಮ್ ಬರೆದಿದ್ದಾರೆ. ಅವರು ಕೂಡ ಟೆರಿಟೋರಿಯಲ್ ಆರ್ಮಿಲಿದ್ದಾರೆ. ಮತ್ತು ಪ್ರದೀಪ್ ಆರ್ಯ ಸರ್ ಅಂತ IRS ಅವರು ಕೂಡ ಕರ್ನಾಟಕದವರು, ಅವರಿಬ್ಬರು ಕೂಡ ಬರೆದಿದ್ದಾರೆ. ರಿಯಲಿ ವೆರಿ ಪ್ರೌಡ್ ಆಫ್ ಯು ಭವ್ಯ ಮ್ಯಾಮ್. ಥ್ಯಾಂಕ್ ಯು ಎವ್ರಿ ಒನ್. ಮಂಗಳೂರು ಯಾವಾಗ ಬರೋದು? ರಮೇಶ್ ಅವರೇ, ಖಂಡಿತ ಬರ್ತೀನಿ. ಸೂಕ್ತವಾದ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಕೂಡ ನನ್ನ ಒಂದು ಲೈವ್ ನೋಡಿದ್ದಕ್ಕೆ, ಆರ್ಮಿ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳಿಸಿದ್ದೀರಿ. ಮುಂದೆಯೂ ಇದೇ ರೀತಿ ಆಗಾಗ ಆರ್ಮಿ ಬಗ್ಗೆ ಕನ್ನಡಿಗರಿಗೆ ಮಾಹಿತಿ ಕೊಡಿ. ಧನ್ಯವಾದಗಳು. ಸೇ ಸಮಥಿಂಗ್ ಅಬೌಟ್ ಪೊಲಿಟಿಕಲ್ ಎಂಟ್ರಿ ಆಫ್ ಯೂತ್ಸ್ ಅಂಡ್ ಡಿಫಿಕಲ್ಟಿ ಇನ್ ದಟ್ ಮ್ಯಾಮ್. ಎವ್ರಿ ಫೀಲ್ಡ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್. ನೀವು ಫಿಲ್ಮ್ ಫೀಲ್ಡ್ ತಗೊಳ್ಳಿ, ಆದರೆ ಫಿಲ್ಮ್ ಫೀಲ್ಡು ಪೊಲಿಟಿಕಲ್ ಫೀಲ್ಡ್ ಏನಂದರೆ ಪ್ರಾಬ್ಲಮ್ ಜೊತೆ ನಮಗೆ ಸಿಗುವಂತಹ ಒಂದು ಜನರ ಪ್ರೀತಿ ಏನಿದೆ ಅದು ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಸೊ ನಾವು ಏನು ನಡೀತಿದೆ ಈ ಫಿಲ್ಮ್ ಫೀಲ್ಡಲ್ಲಿ, ಹಲವಾರು ವಿಷಯಗಳು, ಕಾಂಟ್ರವರ್ಸಿಗಳು, ಜೊತೆಗೆ ಅಮಾನುಷ ಕೃತ್ಯಗಳು, ಅದೆಲ್ಲ ನೋಡಿದಾಗ ಅನಿಸುತ್ತೆ ಜನ ನಮ್ಮನ್ನು ಅಷ್ಟೊಂದು ಪ್ರೀತಿಸಿದಾಗ ಆ ಪ್ರೀತಿಗೆ ತಕ್ಕನಾಗಿ ಅವರಿಗೆ ಒಂದು ಮಾದರಿಯಾಗಿರೋದು ಒಂದು ಜವಾಬ್ದಾರಿ ಬರುತ್ತೆ ಅನಿಸುತ್ತೆ. ಪೊಲಿಟಿಷಿಯನ್ಸ್ಗಾಗಲಿ ಫಿಲ್ಮ್ ಫೀಲ್ಡ್ ಅವ್ರಿಗಾಗಲಿ. ಸೊ ಏನು ಕಷ್ಟ ಆಗುತ್ತೆ, ನೀವು ಕೇಳಿದ್ದು ಯಂಗ್ಸ್ಟರ್ಸ್ ಯಾಕೆ ಎಂಟ್ರಿ ಕೊಡಬೇಕು ಮತ್ತು ಏನು ಕಷ್ಟ ಆಗುತ್ತೆ ಅಂತ. ಕಷ್ಟ ಇಟ್ ಡಿಪೆಂಡ್ಸ್ ಆನ್ ಅವರ್ ಬ್ಯಾಕ್ಗ್ರೌಂಡ್. ನನಗೆ ಇರೋ ಕಷ್ಟ ನಿಮಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಬೇರೆ ಥರ ಕಷ್ಟ ಇರುತ್ತೆ, ಇಲ್ಲದೇ ಇರೋರಿಗೆ ಬೇರೆ ಥರ ಕಷ್ಟ ಇರುತ್ತೆ. ಕಾಸ್ಟ್ ಇರೋರಿಗೆ ಬೇರೆ ಥರ ಕಷ್ಟ ಇರುತ್ತೆ. ಡಾಮಿನೆಂಟ್ ಕಾಸ್ಟ್ ಅವ್ರಿಗಿರೋರಿಗೆ ಒಂಥರ ಆದರೆ ಪಾಪ ಮೈನಾರಿಟಿಯಲ್ಲಿರೋರಿಗೆ ಮತ್ತೊಂದು ಥರ ಆಗುತ್ತೆ. ಕಾಸ್ಟ್ ವೈಸ್, ರಿಲಿಜಿಯನ್ ವೈಸ್ ಬೇರೆ ಬೇರೆ ರೀತಿ ಇರುತ್ತೆ. ನಿಮ್ಮ ಕಷ್ಟ ನಿಮ್ಮ ಬ್ಯಾಕ್ಗ್ರೌಂಡಿಗೆ ತಕ್ಕನಾಗಿರುತ್ತೆ. ಸಾರಿ ಟು ಸೇ ದಿಸ್. ಎಜುಕೇಷನ್ ವೈಸ್, ಕ್ವಾಲಿಫಿಕೇಷನ್ ವೈಸ್, ಅಥವಾ ಜನ ನಿಮ್ಮನ್ನು ಇಷ್ಟಪಡ್ತಾರಾ ಇಲ್ವಾ ಅದು ಮ್ಯಾಟ್ರ್ ಆಗುತ್ತೆ. ವೆನ್ ಪೀಪಲ್ ರೆಕಗ್ನೈಸ್ ಯು, ನೋಬಡಿ ಕ್ಯಾನ್ ಸ್ಟಾಪ್ ಯು. ಜನ ನಿಮ್ಮನ್ನು ಇಷ್ಟಪಟ್ಟರೆ ಬೇರೆ ಏನು ಯಾವ ಫೀಲ್ಡಲ್ಲಿ ಬೇಕಾದರೂ ನೀವು ರೆಕಗ್ನೈಸ್ ಆಗೇ ಆಗ್ತೀರಾ. ಬಟ್ ಜನ ಯಾವಾಗ ಇಷ್ಟಪಡ್ತಾರೆ, ನಿಮ್ಮ ನಡೆ ನುಡಿ ಎರಡೂ ಒಂದೇ ಆಗಿದ್ದಾಗ, ಸರಿ ಇರುವಾಗ, ನೀವೊಂದು ಮಾದರಿಯಾಗಿರುವಾಗ. ಶಕ್ತಿ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಒನ್ ಆಫ್ ಮೈ ಫೇವ್ರೆಟ್ ಗ್ಯಾರಂಟೀಸ್ ಆಫ್ ಕಾಂಗ್ರೆಸ್ ಪಾರ್ಟಿ. ಇದು ನಿಮ್ಗೆ ಅನ್ಸ್ಬೋದು ದುಡ್ಡು ಉಳ್ಸೋಕ್ಕೆ ಹೆಣ್ಮಕ್ಳಿಗೆ ಅಂತ. ಇದು ಹೆಣ್ಣು ಮಕ್ಕಳನ್ನು ಎಂಪವರ್ ಮಾಡಿದೆ. ಆಚೆ ಬಂದಿದ್ದಾರೆ ಹೆಣ್ಮಕ್ಳು. ನಾನು ಕೂಡ ಬಸ್ಸಲ್ಲೇ ಓಡಾಡಿರೋದು ಕಾಲೇಜ್ಗೆ 4 ವರ್ಷ ಇಂಜಿನಿಯರಿಂಗ್. ಸೊ ನನಗೆ ಗೊತ್ತು, ಬಸ್ಸಲ್ಲಿ ಓಡಾಡುವಾಗ ಅಪ್ಪನ ಹತ್ರ, ಏನೋ ಸ್ಟೂಡೆಂಟ್ ಆಗಿರುವಾಗ ಓಕೆ, ಅಪ್ಪನ ಹತ್ರ ದುಡ್ಡು ಇಸ್ಕೊತಿದ್ದೆ, ಪಾಸ್ ಮಾಡಿಸ್ಕೊತಿದ್ದೆ, ಬಸ್ ಪಾಸು, ಓಡಾಡ್ತಿದ್ದೆ ಬಸ್ಸಲ್ಲಿ. ಬಟ್ ನನಗೂ ಫ್ರೀ ಇದ್ದಿದ್ರೆ ಖುಷಿ ಆಗ್ತಿತ್ತು ಡೆಫಿನೆಟ್ಲಿ. ಆದರೆ ಎಷ್ಟೋ ಜನಕ್ಕೆ ಆ ಪಾಸ್ ಮಾಡಿಸ್ಕೊಳ್ಳೋಕ್ಕೂ ದುಡ್ಡಿರಲ್ಲ. ಮನೆ ಕೆಲಸದವ್ರು ಇರ್ತಾರೆ, 5,000 ರೂಪಾಯಿ 6,000 ರೂಪಾಯಿ ದುಡಿಯೋರು. ಅವ್ರ ಊರಿಗೂ ಹೋಗೋದಿಲ್ಲ ಗೊತ್ತಾ, ತಿಂಗಳು ಯಾಕೆ ದುಡ್ಡಿರಲ್ಲ ಅಂತ. ಹೋದರೆ 700 ರೂಪಾಯಿ 800 ರೂಪಾಯಿ ಹೋಗ್ಬಿಡುತ್ತೆ ಅಂತ. ಇವತ್ತು ಅವರಿಗೆ ಅಷ್ಟು ಉಳಿತಾಯ ಆಗ್ತಿದೆ, ಯೋಚನೆ ಮಾಡಿ. ಮತ್ತು ಒಂದು ಕಡೆಯಿಂದ ಇವತ್ತು ಕೆಲಸಕ್ಕೆ ಹೋಗೋದಕ್ಕೆ ಆಚೆ ಬರ್ತಾ ಇದ್ದಾರೆ ಹೆಣ್ಮಕ್ಳು. ಯಾಕೆಂದರೆ ನಾವು ದುಡಿಯೋದು ಅಷ್ಟಕ್ಕೆ ಬಸ್ ಚಾರ್ಜ್ ಆಗುತ್ತೆ ಅಂತ ಎಷ್ಟೋ ಜನ ಕೆಲಸಕ್ಕೆ ಹೋಗ್ತಿರಲಿಲ್ಲ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರೂ ಏನು ಟೂರಿಸಮ್ ಬಗ್ಗೆ ಮಾತಾಡ್ತಾರೆ. ಹೆಣ್ಮಕ್ಳು ಧರ್ಮಸ್ಥಳಕ್ಕೆ ಹೋಗ್ತಿದ್ದಾರೆ, ಅಲ್ಲಿಗೆ ಹೋಗ್ತಿದ್ದಾರೆ. ಒಳ್ಳೇದಲ್ವಾ? ಯಾಕೆ ಹೋಗ್ಬಾರ್ದ ಹೆಣ್ಮಕ್ಳು? ದಲ್ ಬಿ ನೈಸ್. ಗಂಡು ಮಕ್ಳು ಹೋದಂಗೆ ಹೆಣ್ಮಕ್ಳು ಹೋಗ್ತಿದ್ದಾರೆ. ಎಲ್ಲದಕ್ಕಿಂತ ಈ ಸೇಫ್ಟಿ ಅನ್ನೋದು ಹೆಚ್ಚುತ್ತೆ ಅನಿಸುತ್ತೆ, ಜಾಸ್ತಿ ಹೆಣ್ಮಕ್ಳಿಗೆ ಆಚೆ ಕಾಣಿಸ್ಕೊಂಡಷ್ಟು. ಯು ಆರ್ ಸೋ ಬೋಲ್ಡ್ ಮೇಡಮ್. ಆ್ಯಕ್ಚುಲಿ ನೀವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ. ಸಂದೀಪ್ ಸ್ಯಾಂಡಿ ಅವರೇ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು. ಕಾಂಗ್ರೆಸ್ ಪಕ್ಷದಲ್ಲಿ ಐ ಆಮ್ ದ ಜನರಲ್ ಸೆಕ್ರೆಟರಿ ಆಫ್ ಕರ್ನಾಟಕ ಕಾಂಗ್ರೆಸ್, ನ್ಯಾಷನಲ್ ಕಾಂಗ್ರೆಸ್ ಕೋಆರ್ಡಿನೇಟರ್ ಆಗಿದ್ದೀನಿ ಮೀಡಿಯಾ ಡಿಪಾರ್ಟ್ಮೆಂಟಲ್ಲಿ, ಮತ್ತು ಸ್ಪೋಕ್ಸ್ ಪರ್ಸನ್ ಆಗಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ ಬೋಲ್ಡ್. ಓಕೆ,
ಆರ್ಮಿಲಿ ಇದ್ದು ಒಂದು ಪಕ್ಷಪರ ಹೇಗೆ ಇಲ್ಲಿಗಲ್ ಅಲ್ವಾ? ಓಕೆ, ಕಿಶನ್ ಕುಮಾರ್ ಅವರೇ, ಐ ಹ್ಯಾವ್ ಜಾಯಿನ್ ಟೆರಿಟೋರಿಯಲ್ ಆರ್ಮಿ. ಆ್ಯಂಡ್ ಟೆರಿಟೋರಿಯಲ್ ಆರ್ಮಿಯಲ್ಲಿ ಪಾರ್ಟ್ ಟೈಮು ತೊಗೋಬೋದು, ಫುಲ್ ಟೈಮು ತೊಗೋಬೋದು. ನಾನು ಫುಲ್ ಟೈಮ್ ತೊಗೊಂಡಿದ್ದರೆ ಎಸ್, ಐ ಆಮ್ ನಾಟ್ ಸಪೋಸ್ ಟು ಬಿ ಇನ್ ಪಾಲಿಟಿಕ್ಸ್. ನಾನು ಪಾರ್ಟ್ ಟೈಮ್ ತೊಗೊಳೋದ್ರಿಂದ ನಾನು ಇರ್ಬೋದು. ಜಸ್ಟ್ ಲೈಕ್ ಸಚಿನ್ ಪೈಲಟ್ ಅವ್ರು ಕಾಂಗ್ರೆಸ್ ಅವರು, ಅನುರಾಗ್ ಠಾಕೂರ್ ಅವರು ಇದ್ದಾರೆ, ಅವರಿಬ್ಬರು ನಂತರನೇ ಎಕ್ಸಾಮ್ ಬರೆದು ಟೆರಿಟೋರಿಯಲ್ ಆರ್ಮಿಯಲ್ಲಿ ಕಮಿಷನ್ಡ್ ಆಫೀಸರ್ಸ್ ಆಗಿದ್ದಾರೆ. ದೇ ಕ್ಯಾನ್ ಟೇಕ್ ಸ್ಟ್ಯಾಂಡ್ಸ್, ದೇ ಕ್ಯಾನ್ ಬಿ ಇನ್ ಪಾಲಿಟಿಕ್ಸ್ ಬಿಕಾಸ್ ಪಾರ್ಟ್ ಟೈಮ್ ತೊಗೊಂಡಿರೋದ್ರಿಂದ. ನೀವು ಕೂಡ ಯಾವುದೇ ಪ್ರೊಫೆಷನಲ್ ಇದ್ರೂ ನೀವು ಕೂಡ ಟೆರಿಟೋರಿಯಲ್ ಆರ್ಮಿಯಲ್ಲಿ ಬರೆದು ನಿಮ್ಮ ಪೊಲಿಟಿಕಲ್ ಒಪಿನಿಯನ್ಸ್ ಕೂಡ ಕೊಡ್ಬೋದು. ಬಟ್ ಯೂನಿಫಾರ್ಮ್ ಹಾಕ್ಕೊಂಡಿರೋಷ್ಟು ದಿನ ನೀವು ಹೋಗಿ ನೋಡಿ ನನ್ನ ಪೋಸ್ಟು. ಏಪ್ರಿಲ್ 30ನೇ ತಾರೀಕು ಆದಮೇಲೆ 1ನೇ ತಾರೀಕು ಜೂನ್ ನಾನು ಪೋಸ್ಟ್ ಮಾಡಿರೋದು. ಅಲ್ಲಿವರೆಗೂ ನಾನು ಯಾವುದೇ ಡಿಬೇಟ್ ಅಟೆಂಡ್ ಮಾಡಿಲ್ಲ, ಯಾವುದೇ ನನ್ನ ಪೊಲಿಟಿಕಲ್ ಇದನ್ನು ನಾನು ಯಾವುದೇ ಸೋಷಿಯಲ್ ಮೀಡಿಯಲ್ಲಿ ಹಾಕಿಲ್ಲ. ನೀವೇನು ಇಲ್ಲಿ ಇದ್ದು ಸಾಧಿಸಬೇಕು ಅದನ್ನು ಅಲ್ಲಿ ಸಾಧಿಸಿ ಮೇಡಮ್. ನಿಮ್ಮ ಸಾಧನೆ ನಮ್ಮನ್ನು ಕಾಣುತ್ತೀವಿ. ಓ, ದಟ್ಸ್ ಸೋ ನೈಸ್, ಥ್ಯಾಂಕ್ ಯು. ಭವಿಷ್ಯದ ಮುಂದಿನ ಮುಖ್ಯಮಂತ್ರಿ ಮೇಡಮ್, ನೀವು ರಾಜಕೀಯದಲ್ಲಿ ಸಕ್ರಿಯವಾಗಿ ಇರಬೇಕು. ಝೈನ್ ಅವರೇ, ಖಂಡಿತ ಇರ್ತೀನಿ. ನಾನೀಗ ಅದನ್ನೇ ನಿಮಗೆಲ್ಲ ಕ್ಲಾರಿಫೈ ಮಾಡೋಕ್ಕೆ ಬಂದಿದ್ದು. ರಾಜಕೀಯದಲ್ಲಿ ಕಮಿಷನ್ ಬ್ಯಾನ್ ಮಾಡಲ್ವಾ? ಕಮಿಷನ್ ಯಾವ? ಓ ಮೈ ಗಾಡ್, ಕಮಿಷನ್ಡ್ ಆಫೀಸರ್ ಬೇರೆ, ಕಮಿಷನ್ ಬೇರೆ. ಡೋಂಟ್ ಮಿಕ್ಸ್ ಥಿಂಗ್ಸ್. ಆದರೂ ನೀವು ತುಂಬ ಸಿಂಪಲ್, ನಿಮ್ಮ ಥರ ಮೋಟಿವೇಶನ್ ಎಲ್ರಿಗೂ ತಲುಪಬೇಕು. ನೀವು ತುಂಬ ಸಿಂಪಲ್ ಅಂದರೆ ನನಗೆ ಹೆಂಗೆ ಅನ್ಸುತ್ತೆ ಅಂದರೆ, ನೀವೆಲ್ಲ ನಾನು ಯಾವುದೋ ಒಂದು ನಾನು ನಿಮ್ಮ ಹಾಗೆ ವೆರಿ ನಾರ್ಮಲ್ ಕುಟುಂಬದಿಂದ ಬಂದಿರೋವಂಥ ಹೆಣ್ಮಗಳು, ಕನ್ನಡದ ಕುಟುಂಬ, ಒಂದು ಅಪ್ಪ ಅಮ್ಮ ಒಂದು ರೈತರ ಕುಟುಂಬ, ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರ್ಬೋದು. ನಾನು ಒಂದು ಒಳ್ಳೆ ಎಜುಕೇಷನ್ ಸಿಕ್ಕಿದೆ, ಹೌದು. ಅಪ್ಪ ಅಮ್ಮ ಕಲಿಸಿರೋ ಬುದ್ಧಿ ಎಲ್ಲ ನಾನು 100% ಎಫರ್ಟ್ಸ್ ಹಾಕಿ ನನ್ನ ಒಂದು ಏಮಿಂದ ಅಷ್ಟೇ ಬಂದಿದ್ದೀನಿ. ಐ ಆಮ್ ನಾಟ್ ಸಮ್ ಬಿಗ್ ಸೆಲಿಬ್ರಿಟಿ ಆರ್ ಎನಿಥಿಂಗ್. ನೀವೇ ಬೆಳೆಸಿರೋದು ನನ್ನ ಅಟ್ಲೀಸ್ಟ್ ಈ ಮಟ್ಟಕ್ಕೆ ಇವತ್ತು. ಸೊ ಐ ಆಮ್ ನಥಿಂಗ್ ಸ್ಪೆಷಲ್. ಒಂದು ವೆರಿ ಸಾಮಾನ್ಯ ಕನ್ನಡದ ಹೆಣ್ಮಗಳು ಅಂತ ಕರೀರಿ. ನಮ್ಮ ಮೋದಿಜಿಯವರು ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆ ನಿಮ್ಮನ್ನು ನೋಡಲು ಆಸೆ ನಮಗೆ. ಓ, ಅವರು ತುಂಬ ದೊಡ್ಡ ಲೆವೆಲಲ್ಲಿದ್ದಾರೆ. ನೀವು ಭವಿಷ್ಯದ ಶಾಸಕರು ಅಥವಾ ಸಂಸದರು? ಖಂಡಿತ ಝೈನ್ ಅವರೇ, ಥ್ಯಾಂಕ್ಸ್ ಯು ಫಾರ್ ಯೋರ್ ವಿಶಸ್. ಮೇಡಮ್, ನಿಮಗೆ ವಾಟ್ಸಪ್ ಮೆಸೇಜ್ ಮಾಡಿ ರಿಪ್ಲೈ ಮಾಡಿಲ್ಲ ನೀವು. ಓ, ಮಾಡಿದ್ದೆ. ಐಮ್ ವೆರಿ ಸಾರಿ. ಆ ಟೈಮಲ್ಲಿ ನನ್ನ ಫೋನ್ ಹ್ಯಾಂಗ್ ಆಗಿಬಿಟ್ಟಿತ್ತು. ಅಷ್ಟು ಕಾಲ್ಸ್, ಅಷ್ಟು ಮೆಸೇಜಸ್. ವಾಟ್ಸಪ್ ಅಂತೂ ಡಿಲೀಟ್ ಮಾಡಿ ನಾನು ರೀಇನ್ಸ್ಟಾಲ್ ಮಾಡಬೇಕಾಯಿತು. ಅಷ್ಟು ಕ್ರ್ಯಾಶ್ ಆಗಿಬಿಟ್ಟಿತ್ತು ನಾನು. ಯಾಕೆಂದರೆ ಅಷ್ಟು ಮೆಸೇಜಸ್ ಬರ್ತಾಯಿತ್ತು, ಕಾಲ್ಸ್ ಬರ್ತಾಯಿತ್ತು ಎಲ್ಲ ಗ್ರೂಪಲ್ಲಿ, ಎಲ್ಲ ಮೀಡಿಯಲ್ಲಿ. ಸೊ ಅದರಿಂದ ನನಗೆ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮಿಸಿ. ಇಲ್ಲಿ ಕಮೆಂಟ್ಸಲ್ಲೂ ನಂಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಬಟ್ ಥ್ಯಾಂಕ್ ಯು ವೆರಿ ಮಚ್, ತುಂಬ ಖುಷಿ ಆಯಿತು. ಹಾಂ, ಓಕೆ. ರಾಜಕೀಯ ಯಾವ ಥರ ಮೇಡಮ್? ರಾಜಕೀಯದಲ್ಲೂ ಫುಲ್ ಟೈಮ್, ಮುಂಚೆ ಹೆಂಗಿದ್ನೋ ಹಾಗೆ ಇರ್ತೀನಿ. ಓಕೆ, ತುಂಬ ನಿಮಗೆ ಫುಲ್ ಟೈಮ್ ಆರ್ಮಿಲಿ ಡ್ಯೂಟಿ ಇಲ್ವಾ? ಶಮೀಮ್ ಅವರೇ, ನನಗೆ ಚಾಯ್ಸ್ ಕೊಟ್ಟಿದ್ರು, ಫುಲ್ ಟೈಮ್ ತೊಗೋತೀರಾ, ಪಾರ್ಟ್ ಟೈಮ್ ತೊಗೋತೀರಾ ಅಂತ. ನಾನು ಪಾರ್ಟ್ ಟೈಮ್ ತೊಗೊಂಡೆ. ಲೈಕ್ ಐ ಸೆಡ್, ಪ್ರತಿಯೊಬ್ಬರು ಎಕ್ಸಾಮ್ ಬರೆಯೋರು ಸ್ಯಾಲರಿ ಕೊಡ್ತಾರಾ ಅಂತೆಲ್ಲ ಕೇಳ್ತೀರಾ. ಹೌದು, ಸ್ಯಾಲರಿ ಕೊಡ್ತಾರೆ. ನನಗೂ ಕೂಡ ಈ 1 ತಿಂಗಳ ಸ್ಯಾಲರಿ ಬರುತ್ತೆ ಪ್ರತಿಯೊಬ್ಬರಿಗೂ. ಜೊತೆಗೆ ಫುಲ್ ಟೈಮ್ ತೊಗೊಂಡ್ರೆ ಆ್ಯಸ್ ಯೂಶ್ವಲ್ ಫುಲ್ ಟೈಮ್ ಪ್ರತಿ ತಿಂಗಳೂ ಬರುತ್ತೆ ಸ್ಯಾಲರಿ ನಿಮಗೆ. ನಾನು ಪಾರ್ಟ್ ಟೈಮ್ ತೊಗೊಂಡಿದ್ದೀನಿ. ಮೇಡಮ್, ಮೊರಿಟಾ ಡಿಸೌಜಾ ಮೇಡಮ್, ಇನ್ಬಾಕ್ಸ್ ಚೆಕ್ ಮಾಡಿ. ನೀವು ಎಲ್ರಿಗೂ ಮಾಧುರಿ ಮೇಡಮ್, ನೆಗೆಟಿವ್ ಎಲ್ಲ ಕ್ಷೇತ್ರದಲ್ಲಿ ಇದ್ದೇ ಇರುತ್ತೆ, ಅದನ್ನು ತಳ್ಳಿ ಮುಂದೆ ಬನ್ನಿ ಮೇಡಮ್. ಮಂಗಳೂರು ಬರೋ ಮುಂಚೆ ತಿಳಿಸಿ ಮೇಡಮ್, ನಿಮ್ಮ ಭೇಟಿ ಆಗಬೇಕು. ಬೆಂಗಳೂರು ಬಂದರೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಖಂಡಿತ ಮ್ಯಾಮ್. ಮರಿತಾ ಮ್ಯಾಮ್, ಥ್ಯಾಂಕ್ಸ್ ಫಾರ್ ಯೋರ್ ಮೆಸೇಜ್. ಖಂಡಿತ ಎಲ್ಲ ಕ್ಷೇತ್ರದಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಅದನ್ನು ಫೇಸ್ ಮಾಡಿ ಮುಂದೆ ಬರಬೇಕು. ನೀವು ರಾಜಕೀಯದಲ್ಲಿ ಬೆಳಿಬೇಕು ಮೇಡಮ್. ಬೈಲಪ್ಪ ಸರ್, ಥ್ಯಾಂಕ್ ಯು. ಕಳೆದ ಚುನಾವಣೆಯಲ್ಲಿ ನಿಮಗೆ ಕಾಂಗ್ರೆಸ್ ಪಕ್ಷ ಸ್ಪರ್ಧಿಸಲು ಅವಕಾಶ ನೀಡಬೇಕಿತ್ತು. ನಮಗೆಲ್ಲ ತುಂಬ ನಿರಾಶೆ ಆಗಿತ್ತು. ಥ್ಯಾಂಕ್ಸ್ ಮೊಹಮ್ಮದ್ ಶರೀಫ್ ಅವರೇ, ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್. ನೆಕ್ಸ್ಟ್ ಟೈಮ್ ಖಂಡಿತ. ನೀವು ಕಾಶ್ಮೀರ್ ಹೋಗಿದ್ರಲ್ಲ, ಅಲ್ಲಿ ಇಂಡಿಯನ್ ಆರ್ಮಿ ಎಷ್ಟು ಕಷ್ಟಪಡ್ತಾ ಇದ್ರು ಅದ್ರ ಬಗ್ಗೆ ಹೇಳಿ. ಲೈಕ್ ಐ ಸೆಡ್, ಇಂಡಿಯನ್ ಆರ್ಮಿ ಅವರು ನಮಗೆ ಆ್ಯಸ್
ವೆನ್ ಐ ವೆಂಟ್ ಫಸ್ಟ್ ಟೈಮ್ ನನಗೂ ಕಷ್ಟಪ್ಪ ಹೆಂಗಪ್ಪ ಈ ಲೈಫ್ ಅನಿಸ್ತು. ಆ 1 ಮಂತಲ್ಲೇ ಎಷ್ಟು ಯೂಸ್ ಆದೆ ಅಂದರೆ ಐ ಥಿಂಕ್ that was one of the most disciplined life in my life, my disciplined life in my whole life. 1 month ಡಿಸಿಪ್ಲಿನ್ಡ್ ಮಂತ್ ಇತ್ತು ಅನಿಸುತ್ತೆ. ಆಮೇಲೆ ಅನಿಸ್ತು ಇಲ್ಲಿ ವಾಪಸ್ ಬಂದಮೇಲೆ ಆ ಡಿಸಿಪ್ಲಿನ್ ಎಲ್ಲ ಹಂಗೆ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಮನೇಲಿ, ಬಟ್ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಬಟ್ ಆರ್ಮಿ ಲೈಫ್ ಇಸ್ ರಿಯಲಿ ಗುಡ್. ಊಟದಿಂದ ಹಿಡಿದು ಪ್ರತಿಯೊಂದು ನ್ಯೂಟ್ರಿಷಿಯಸ್ ಆಗೇ ಕೊಡ್ತಾರೆ, ಅದೇನು ತೊಂದರೆ ಏನಿಲ್ಲ. ಬಟ್ ಖಂಡಿತ 1-2 ಸಲ ಯಾವಾಗ ಫಾರ್ವರ್ಡ್ಗೆ ಹೋಗ್ತಾ ಇದ್ರು ನಮ್ಮ ಯೂನಿಟಲ್ಲಿ, ಆವಾಗ ಈ ಮೂವೀಸಲ್ಲಿ ನೋಡಿದಾಗ ಮಾತ್ರ ಈ ಗೂಸ್ ಬಾಂಬ್ಸ್ ಬರುತ್ತಲ್ವ, ಆ ರೀತಿ ಅವ್ರು ನಿಜವಾಗ್ಲೂ ಫಾರ್ವರ್ಡ್ಗೆ ಹೋಗಿ ಬಾರ್ಡರ್ ಹತ್ರ ಹೋಗ್ಬಿಟ್ಟು ಏನು ನಿಂತ್ಕೋತಾ ಇದ್ರು. ಆವಾಗ ನನಗನ್ನಿಸ್ತಾ ಇತ್ತು ದೇ ಆರ್ ಲೈಕ್ ರಿಯಲ್ ಹೀರೋಸ್. ನಾವು ಬರೀ ಇಲ್ಲಿ ಕೂತ್ಕೊಂಡು ಮೂವೀಸಲ್ಲಿ ನೋಡಿದ್ವಿ, ಅಲ್ಲಿ ನಾನು ನಿಜವಾಗ್ಲೂ ನೋಡಿದಾಗ ಅನಿಸ್ತು ಅಲ್ಟಿಮೇಟ್ ಸ್ಯಾಕ್ರಿಫೈಸ್. ಅವರ ಫ್ಯಾಮಿಲೀಸ್ ಆಗ್ಬೋದು, ಆರ್ಮಿ ಆಫೀಸರ್ಸ್ ಆಗ್ಬೋದು, NCOs ಆಗ್ಬೋದು, ಜವಾನ್ಸ್ ಆಗ್ಬೋದು, ದೇರ್ ಆಲ್ ರಿಯಲಿ ಅಮೇಝಿಂಗ್ ಪೀಪಲ್. ತುಂಬ ಕಮಿಟ್ಮೆಂಟ್ ಇದೆ ಅವರಲ್ಲಿ. ಆ್ಯಂಡ್ ಅಲ್ಲಿ ಗ್ರೀಟ್ ಮಾಡೋದೇ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಅಂತ. ಇಟ್ಸ್ ರಿಯಲಿ ನೈಸ್. ಅದಕ್ಕಿಂತ ಜಾಸ್ತಿ ನಾನೇನು ಹೇಳಂಗಿಲ್ಲ. ಲೈವ್ ನೋಡಿ ಖುಷಿ ಆಯಿತು. ಓಕೆ, ನೀವು ನಮ್ಮ ಕರ್ನಾಟಕದ ಹೆಮ್ಮೆ ಮೇಡಮ್. ಕ್ಯೂ, ನೀವಿದ್ರೆ ನಮ್ಮ ಪಕ್ಷಕ್ಕೆ ಶಕ್ತಿ. ಓ ಥ್ಯಾಂಕ್ ಯು. ಓಕೆ, 10 ಗಂಟೆ ಆಯಿತು ಆಗಲೇ. ಇನ್ಮೇಲೆ ರೆಗ್ಯುಲರಾಗಿ ಬರ್ತೀನಿ ನಾನು ಲೈವ್. ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಿಮ್ಮನ್ನೆಲ್ಲ ಸೋಷಿಯಲ್ ಮೀಡಿಯಲ್ಲಿ. ನ್ಯೂಸ್ ಮಾತ್ರ ಓದ್ತಾ ಇದ್ದೆ ದಿನ ಅಲ್ಲಿರೋವಾಗಲೂ. ತುಂಬ ಖುಷಿ ಕೊಡ್ತು ಮೇಡಮ್, ನೀವು ಒಳ್ಳೆ ರಾಜಕಾರಣಿ ಆಗಬೇಕು. ಸುಶೀಲಾ ಮೇಡಮ್ ಅವರು, ಥ್ಯಾಂಕ್ ಯು. ದಟ್ಸ್ ವೆರಿ ನೈಸ್ ಆಫ್ ಯು ಮೇಡಮ್. ಖಂಡಿತ ನಿಮ್ಮ ಒಂದು ಏನು ಅಭಿಮಾನ ಇದೆ, ನಿಮ್ಮ ಒಂದು ಸಪೋರ್ಟ್ ಇದೆ, ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಹೀಗೆ ಇರಲಿ. ನಾಳೆಯಿಂದ ಐಲ್ ಬಿ ಅಗೇನ್ ಆ್ಯಕ್ಟಿವ್ ಆನ್ ಪಾಲಿಟಿಕ್ಸ್. ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಓಕೆ, ಇಷ್ಟು ಹೇಳ್ತಾ ಲೈವ್ ಮುಗಿಸ್ತೀನಿ. ನಿಮ್ಮ ಜೊತೆ ಎಲ್ಲ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ನೈಟ್ ಆಲ್ ಆಫ್ ಯು.